ಕುಂಭಮೇಳದಲ್ಲಿ ಯಾರೂ ಎಣಿಸಿದಂತಹ ಒಂದು ಘಟನೆ ನಡೆದು ಹೋಯಿತು. ಕಾಲ್ತುಳಿತದಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರೆ ಇಬ್ಬರು ಕನ್ನಡಿಗರು ಕೂಡ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಂಭಮೇಳಕ್ಕೆ ಅಂತ ತೆರಳಿದ್ದಂತಹ ಕನ್ನಡಿಗರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಮೂಲದ ತಾಯಿ ಮಗಳು ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ವಡಗಾವಿ ನಿವಾಸಿ ಜ್ಯೋತಿ ಹತ್ತಟವಾಡ, ಮೇಘ ಹತ್ತರವಾಟ್ 25 ವರ್ಷ ವಯಸ್ಸು ಸಾವನ್ನಪ್ಪಿದ್ದಾರೆ. ಇನ್ನು ಮೇಘ ಅವರ ತಂದೆ ದೀಪಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಕಾಲ್ತುಳಿತ ಸಂಭವಿಸಿದ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಬೆಳಗಾವಿಯ ತಾಯಿ ಹಾಗೂ ಮಗಳು ಮಹಾಕುಂಭಮೇಳದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಪ್ರಯಾಗ್ರಾಜ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ತಾಯಿ ಮಗಳು. ಪ್ರಯಾಗ್ರಾಜ್ನ ಆಸ್ಪತ್ರೆಗೆ ತಕ್ಷಣವೇ ದಾಖಲು ಮಾಡಿ ಚಿಕಿತ್ಸೆ ಕೂಡ ನೀಡಲಾಯಿತು. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಕರ್ನಾಟಕ ಮೂಲದ ತಾಯಿ ಮಗಳು ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇಬ್ಬರು ಬೆಳಗಾವಿಯವರು ಕುಟುಂಬ ಸಮೇತವಾಗಿ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅಂತ ತೆರಳಿದ್ರು. ಇದೇ ಸಂದರ್ಭದಲ್ಲಿ ಗೊಂದಲಕಾರಿ ವಾತಾವರಣ ನಿರ್ಮಾಣ ಆಗತ್ತೆ. ಸುಳ್ಳು ಮಾಹಿತಿಗಳು ಹಬ್ಬಿದ್ದಕ್ಕೆ ಸ್ಥಳದಲ್ಲಿ ಕಾಲ್ತುಳಿತ ಆಗತ್ತೆ. ಈ ಕಾಲ್ತುಳಿತದಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಅನೇಕರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಒಂದು ಕಾಲ್ತುಳಿತ ಘಟನೆಯಲ್ಲಿ ಕರ್ನಾಟಕದ ಇಬ್ಬರು ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ಬೆಳಗಾವಿಯ ತಾಯಿ ಹಾಗೂ ಮಗಳು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಡಗಾವಿ ನಿವಾಸಿಯಾಗಿರುವಂತಹ ಜ್ಯೋತಿ ಹಾಗೂ ಮೇಘ ಹತ್ತರವಾಟ್ ಸಾವನ್ನಪ್ಪಿದ್ದಾರೆ. ತಾಯಿ 50 ವರ್ಷ ವಯಸ್ಸಿನವರು ಹಾಗೂ ಮಗಳು ಮೇಘ 25 ವರ್ಷ ವಯಸ್ಸು. ಈ ಕಾಲ್ತುಳಿತದಲ್ಲಿ ಇವರು ಕೂಡ ಸಿಲುಕಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕಾಲ್ತುಳಿತದಲ್ಲಿ ಸಿಲುಕಿ ತೀವ್ರವಾಗಿ ಗಾಯಗೊಂಡಂತಹ ಸಂದರ್ಭದಲ್ಲಿ, ಅಸ್ವಸ್ಥಗೊಂಡಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಮತ್ತೊಂದೆಡೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಭಕ್ತರು ಆಗಮಿಸಿರುವಂತಹ ಒಂದು ಜಾಗದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಯಾಕಂದರೆ ಹಿಂದೆಂದಿಗಿಂತಲೂ ಅತಿ ಹೆಚ್ಚು ಜನ ಈ ಬಾರಿ ಮಹಾಕುಂಭಮೇಳದಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ಮಾಹಿತಿಗಳಿತ್ತು. ಆದರೆ ಎಲ್ಲೋ ಒಂದೆಡೆ ಅಷ್ಟೊಂದು ಮಟ್ಟಿಗಿನ ಒಂದು ಭದ್ರತೆ, ಮತ್ತೊಂದೆಡೆ ಕಟ್ಟುನಿಟ್ಟಿನ ಕ್ರಮಗಳು, ವ್ಯವಸ್ಥೆಗಳು ಆಗಿರಲಿಲ್ಲ ಅನ್ನುವಂತಹ ಕೆಲವು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ್ ಪಾಟೀಲ್ ಅವರು ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದಾರೆ. ಎಷ್ಟು ಜನ ಸುರಕ್ಷಿತವಾಗಿದ್ದಾರೆ, ಸದ್ಯ ಇನ್ನುಳಿದವರ ಆರೋಗ್ಯ ಸ್ಥಿತಿಗತಿ, ಎಲ್ಲದರ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಈಗಾಗಲೇ ಬೇಡಿಕೆ ಅವರನ್ನು ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಒಂದು ಅಧಿಕೃತ ಮಾಹಿತಿ ಅಲ್ಲ, ಆದರೆ ಅಲ್ಲಿದ್ದಂಥವ್ರು ಹೇಳಿದ ಸರ್ಕಾರ ಲೆವೆಲ್ನೇನು ಘೋಷಣೆ ಮಾಡಿಲ್ಲ. ಅದನ್ನು ನಮಗೆ ಗುರುತಾದಂಗೆ ಪ್ರಕಾರ 2 ಜನ ಏನೀಗ ಕಾಲ್ತುಳಿತದಿಂದ ನಿಧನರಾಗಿದ್ದಾರೆ. ಅವರನ್ನು ವಾಪಸ್ ಇದನ್ನು ದೇಹಗಳನ್ನು ತರುವಂಥ ವ್ಯವಸ್ಥೆಯನ್ನು
ಮಾಡೋ ದೃಷ್ಟಿಯಿಂದ ಈ ಜಿಲ್ಲಾಧಿಕಾರಿ ಜೊತೆಗೆ ಮಾತಾಡಿ ಅಲ್ಲಿ ನಮ್ಮ ಸಂಪರ್ಕ ಇರುವಂಥ ಮಂತ್ರಿಗಳಿರ್ಬೋದು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಮಾತಾಡಿ ಅದು ಉಳಿಕಿದ ಕೆಲಸಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ನಿಶ್ಚಿತವಾಗಿ ಮಾಡುವಂಥ ಹೋಗ್ತಾ ಇದ್ದಾರೆ. ಅಧಿಕೃತವಾಗಿ ಇನ್ನೂ ಕನ್ಫರ್ಮ್ ಯಾವ ಬಂದಿಲ್ಲ. ಆದ್ರೆ ಅಲ್ಲಿ ಇವ್ರ ಜೊತೆಗೆ ಏನು ಹೋಗಿದಾರಲ್ಲ ಅವ್ರು ಹೇಳುವ ಈಗ ನಾನು ಮಾತಾಡಿದ ಚಿದಂಬರಂ ತಂದೆಯವರು ಮಾತಾಡಿದ್ರು, ಸುಮಾರು ಜನ ಹೋಗಿದ್ದಾರೆ. 1,000-2,000 ಜನ ಹೋಗಿರ್ಬೋದು. ಪ್ರತಿ ದಿವಸ ಹೋಗ್ತಾ ಇದ್ದಾರೆ. ಆದರೆ ನಿನ್ನೆ ಶಾಹಿ ಸ್ನಾನಗೇನು ಇವತ್ತು ಆಗಬೇಕಾಯ್ತು, ಅದಕ್ಕೆ ಭಾಳ ಜನ ಹೋಗಿದ್ರು. ಹೀಗಾಗಿ ಈಗ ಅಲ್ಲಿ ಹೋದಂಥ ಗ್ರೂಪ್ನಾಗಿನವ್ರ ಫೋನ್ ಮಾಡಿ ಹೇಳತ್ತಾರೆ ಈ ಥರ ಘಟನೆ ಆಗಿದ್ದದ ಅಂತೇಳಿ. ಮುಂಜಾನೆಯಿಂದ ಕನ್ಫರ್ಮ್ ಇಲ್ಲಾಗಿತ್ತು, ಮಿಸ್ಸಿಂಗ್ ಅಂತಿತ್ತು. ಈಗ ಅಲ್ಲಿ ಹೋದಂಥ ಈ ಗ್ರೂಪ್ನಾಗಿರುವಂಥ ಜನನೇ ಈ ಥರ ಆಗಿದ್ದೆ ಅಂತ ಹೇಳಿದ್ರೆ ಆ ಸರ್ಕಾರ ಇನ್ನು ಅಧಿಕೃತವಾಗಿ ಯಾವ ಪ್ರಕಟಣೆ ಹೊರಡಿಸಿಲ್ಲ. ಅಲ್ಲಿ ಅವರು ಮಂತ್ರಿಗಳಿಗೆ ಏನಾದರೂ ಸಂಪರ್ಕ ಮಾಡುವಂಥದ್ದು ಮಾಡ್ತೀರಾ ಸರ್? ನಾನು ದಯಾಶಂಕರ್ ಸಿಂಗ್ ಅಂತ ಹೇಳಿ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನನ್ನ ಮಿತ್ರರಿದ್ದಾರೆ, ಅವರು ಸಂಪರ್ಕ ಮಾಡಿದ್ದೀವಿ. ಸರ್, ಈಗ ಇವರು ಕೂಡ ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಈಗ ಅಂದ್ರೆ ಅಲ್ಲಿ ಏನಾದರೂ ಮಾಹಿತಿ ನಿಮ್ಗೆ ಏನಾದರೂ ನೀವು ಇಲ್ಲಿ ಹೋದವ್ರು ಏನಾರ ಮಾಹಿತಿ ಕೊಟ್ಟಾರ ಹಿಂಗಾಗಿದೆ ಅಂತ? ಅಲ್ಲ, ಈಗ ಅಲ್ಲಿ ಮಾಹಿತಿ ಆಧರಿಸನೇ ಹೇಳ್ತಾ ಇರೋದು. ಇವ್ರ ಜೊತೆಗೆ ಹೋದಂಥ ಜನರಿಂದ ಮಾಹಿತಿ ಆಧರಿಸ ಹೇಳ್ತಾ ಇರೋದು. ಒಂದು ಈ ದುರ್ಘಟನೆ ಆಗಿದ್ದು ಏನೀಗ ಅಲ್ಲಿ ಜನ ಹೇಳ್ತಾ ಇರೋದು ಒಂದು ಸತ್ಯನೇ ಆಗಿದ್ದು. ನನ್ನ ಅದು ಅಧಿಕೃತವಾಗಿ ಇನ್ನೂ ಏನಾಗಿವೆ ಉಳಿದ ಕೆಲಸಗಳು ಏನದಾವ, ಬಾಡಿ ತರುವಂಥದ್ದು ಅವನ್ನೆಲ್ಲ ಈ DC ಅವರ ಮುಖಾಂತರ ಇರ್ಬೋದು, ಅಲ್ಲಿ ಸರ್ಕಾರ ಮುಖಾಂತರ ಮತ್ತು ನಮ್ಮ ಕೇಂದ್ರದ ಮಂತ್ರಿಗಳ ಹಾಕಿ ಅದನ್ನು ತರುವಂಥ ಎಲ್ಲಿ ದುರ್ಘಟನೆ ಬರೀ ಬೆಳಗಾವಲ್ಲ ಎಲ್ಲಿ ಈ ಸುತ್ತಮುತ್ತ ಏನಾಗಿದೆ ಅದನ್ನು ಇದನ್ನು ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ತೀವಿ. ಮೇಡಮ್ ಹಾಗೆ ಕನೆಕ್ಟ್ ಮಾಡ್ಕೊಳ್ಳಿ. ಆರೂವರೆ ಗಂಟೆಗೆ ಕೆಲವೊಂದು ಜನ ಮತ್ತು ಸಿಕ್ಕರು ಅವರೆಲ್ಲ ಆರೋಗ್ಯವಂತರಾಗಿದ್ದಾರೆ. ಸರ್ಕಾರದಿಂದ ಅಧಿಕೃತವಾಗಿ ಕುಂಭಮೇಳ ಇಲ್ಲಿಂದ ಸುಮಾರು 13 ಜನ ನಾವು ಟೀಮ್ ಕಳಿಸಿದ್ವಿ. ಇದು ಬೆಳಗ್ಗೆ ಆಗಿರುವಂತ ಸರ್, ಆ ನಂತರ ಬೆಳಗಾವಿಯಿಂದ ನಿಮಗೆ ಯಾರಾದರೂ ನೀವು ಯಾರನ್ನಾದ್ರೂ ಅವ್ರಿಗೆ ಸಂಪರ್ಕ ಮಾಡಬೇಕು, ಅವ್ರ ಸ್ನೇಹಿತರು ಇನ್ನೂ ಕನ್ಫರ್ಮ್ ಆಗಿಲ್ಲ. ಮೇಡಮ್ ಕನೆಕ್ಟ್ ಮಾಡ್ಕೊಳ್ಳಿ, ಲೈವಲ್ಲೇ ಮಾತಾಡ್ಸ್ಬಿಡ್ತೀನಿ. ಆಧಾರ್ ಕಾರ್ಡ್ ಬೇಕಂತ ನನಗೆ ಹೇಳಿದ ಕೂಡಲೇ ಬಂದಿದ್ದೆ ಮನೆಗೆ. ಆಮೇಲೆ TV ಹಚ್ಚಿ ನೋಡ್ತೀನಿ, ಈ ರೀತಿಯ ವಿಷಯ ಗೊತ್ತಾಯ್ತು ಸರ್. ಈಗ ಹಿಂಗಾಗಿ ಮಾಹಿತಿ ಕೊಟ್ಟ ಪ್ರಕಾರ ಅವರಿಬ್ಬರು ಕೂಡ ಅಶ್ವಿನಿಗಿದ್ದಾರೆ ಅಂತೇಳಿ ಈಗ ಸ್ವತಃ ಅವರ ಮನೆಗೆ ಶಾಸಕರಾದ ಅಭಯ್ ಪಾಟೀಲ್ ಬಂದಿದ್ದು ಅವ್ರನ್ನ ಮಾತಾಡ್ಸೋಣ. ಸರ್, ಪ್ರಯಾಗ್ರಾಜಲ್ಲಿ ದುರ್ಘಟನೆ ಆಗಿದೆ.
ಇದು ಒಂದು ದುರ್ಘಟನೆ, ಬಹಳ ಶಾಕಿಂಗ್. ಆದರೆ ನನ್ನ ಕ್ಷೇತ್ರದಿಂದ ಸುಮಾರು ಜನ ಹೋಗಿದ್ದಾರೆ. ಈ ಹತ್ರ ಇಬ್ಬರು ಜನರಿಗೆ ಕಾಲಾಗಿದ್ದಾರೆ ಅಂತೇಳಿ ಅನ್ನುವಂಥ ಅಲ್ಲಿ ಹೋದಂಥ ಸುದ್ದಿ ಬಂದದ. ಅಧಿಕೃತವಾಗಿ ಇನ್ನೂ ಬಂದಿಲ್ಲ, ಸರ್ಕಾರ ಇದು ಘೋಷಣೆ ಮಾಡಿಲ್ಲ. ಆದರೆ ಅವ್ರ ಜೊತೆಗೆ ಏನು ಗ್ರೂಪ್ ಆಗಿ ಹೋಗಿದ್ರು, ಅವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಇಬ್ಬರು ಜನ ಇವತ್ತಿಲ್ಲ ಅಂಥೇಳಿ. ಅದಕ್ಕೆ ಅವ್ರ ತಂದೆಯವರು ನಾನು ಭೇಟಿಯಾಗಿ ಬಂದೀನಿ. ಇವ್ರಿಗೂ ಅಲ್ಲಿ ಹೋದಂಥವ್ರು, ಅವ್ರ ಜೊತೆಗೆ ಹೋದಂಥವ್ರು ಹೇಳಿದ್ದಾರೆ ಮಗಳಿರ್ಬೋದು, ಒಟ್ಟು ಇಬ್ಬರು ಜನ ದೇಹಾಂತ ಆಗಿದ್ದದ ಅಂಥೇಳಿ. ಅದಕ್ಕೆ ಈಗ ಜಿಲ್ಲಾಡಳಿತ ಮತ್ತು ಅಲ್ಲಿ ಜಿಲ್ಲಾ ಜೊತೆಗೆ ಮಾತಾಡಿಸಿ ಆದಂಥ ಘಟನೆ ಸತ್ಯನೇ ಇದ್ರೆ ಅದಕ್ಕೆ ಮುಂದಿನ ಏನು ಕೆಲಸ ಕಾರ್ಯಗಳು ಮಾಡಬೇಕು ಆ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡ್ತಾರೆ. ಬೆಳಗಾವಿಯಿಂದ ಸಾಕಷ್ಟು ಜನರು ಹೋಗಿದ್ದಾರೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಬೆಳಿಗ್ಗೆ ಕೂಡ 5 ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಸಂಜೆ ಬರೋದ್ರಲ್ಲಿ ಇಬ್ಬರು ಈಗ ಸುನಿಗಿದ್ದಾರೆ ಅನ್ನೋ ಮಾಹಿತಿ ಅಲ್ಲಿ ಇದ್ದಂತ ಹೇಳುವಂಥದ್ದು. ಸೊ ಅದೇನು ಶೋಧಕ ಅಂದ್ರೆ ಅವರಿಗೆ ಸಂಪರ್ಕ ಮಾಡೋ ಕೆಲಸ ನಡೀತಾ ಇದೆ. ನಿಶ್ಚಿತವಾಗಿ ಈಗಾಗಲೇ ಅಲ್ಲಿರುವಂಥ ಮಂತ್ರಿಗಳು, ನಮ್ಮ ಸಂಪರ್ಕ ಮಂತ್ರಿಗಳ ಜೊತೆಗೂ ಮಾತಾಡಿದ್ದೀವಿ. ಅಲ್ಲಿ ಜಿಲ್ಲಾಡಳಿತ ಶೀಘ್ರವಾಗಿ ಸ್ಪಂದನೆ ಮಾಡಿ ಯಾರು ಈ ಥರ ಘಟನೆ ಆಗಿದ್ದವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡುವಂಥದ್ದು ಮಾಡಿದ್ದಾರೆ. ಅದು ಅಲ್ಲಿ ಕೆಲಸ ಸರಿಯಾಗಿ ನಾವು ಮಾಡಿದಾಗ ಸ್ಪಂದನೆ ಮಾಡಿದ್ದಾರೆ. ವೈಯಕ್ತಿಕವಾಗಿ ಅಲ್ಲಿ ಯಾರು ಸಂಪರ್ಕ ಮಾಡಿದ್ರೆ ಸರ್? ನಾನು ಅಲ್ಲಿ ಮಂತ್ರಿಗಳ ಜೊತೆಗೆ ಮಾತಾಡಿದ್ದೆ, ಶಂಕರ್ ಸಿಂಗ್ ಅವ್ರ ಜೊತೆಗೆ. ಹೀಗಾಗಿ ಅವರು ಅದು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ, ಆ ಭಾಗದ PROಗಳು ಯಾರ್ಯಾರು ಅದಾರ ಅವ್ರ ಜೊತೆಗೂ ಅವ್ರು ಸಂಪರ್ಕ ಆಗಿದ್ದಾರೆ. ಸರ್, ದಕ್ಷಿಣ ಮತಕ್ಷೇತ್ರದಿಂದ ಸಾಕಷ್ಟು ಜನ ಗಾಡಿಯಲ್ಲಿ ಹೋಗಿರೋದು, ಎಷ್ಟು ಜನ ಹೋಗಿದ್ದಾರೆ, ಏನು ಮಾಹಿತಿ ಕಲೆ ಆಗ್ತಾ ಇದ್ದಾರೆ? ಅಲ್ಲ, ಸುಮಾರು ಈ ನಿನ್ನೆ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಕ್ಷೇತ್ರದ 2-3 ಸಾವಿರ ಜನ ಹೋಗಿರ್ಬೋದು. 2-3 ಸಾವಿರ ಜನ ಹೋಗಿರ್ಬೋದು. ಸರ್, ಈಗ ನೆಕ್ಸ್ಟ್ ಏನು ಸರ್? ಈಗ ಅವ್ರು ಕರ್ಕೊಂಡ್ಬರುವಂಥ ನಿಟ್ಟಿನಲ್ಲಿ ಏನಾದ್ರು ಈಗ ಈ ರೀತಿ 2 ಜನ ಏನಾಗಿದ್ದದೆ ಅವ್ರ ಶವಗಳನ್ನು ತರುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತದಿಂದ ಮಾಡಬೇಕಂತ ಮಾಡ್ತೀವಿ. ಸರ್, ಯಾವಾಗ ಏನಾಯ್ತು ಸರ್? ಇದು ಯಾವಾಗ ಏನಾಯ್ತು ಸರ್? ಬೆಳಗ್ಗೆ 5 ಬೆಳಗ್ಗೆ ಸುಮಾರು 6 ಗಂಟೆಗೆ ಹೋಗುತ್ತೆ. ಬೆಳಗ್ಗೆ 6 ಗಂಟೆಗೆ ಹೋಗ್ತದೆ. ಪ್ರಮುಖವಾಗಿ ತಮಗೆ ಯಾವಾಗ ಫೋನ್ ಮಾತಾಡಿದ್ರು ಅವ್ರ ಜೊತೆ? ಯಾವಾಗ ಮಾತಾಡಿದ್ರು? ಬೆಳಗ್ಗೆಯಿಂದ ಸಂಪರ್ಕ ಒಳಗಿದ್ದೇನೆ ಸರ್. ನಾನು ಬೆಳಗ್ಗೆ 6 ಗಂಟೆಯಿಂದ ಸಂಪರ್ಕ ಇದ್ದೇನೆ ಅವ್ರ ಜೊತೆ. ಆದ್ರೆ ಅವರು ಗದ್ದಲದ ಒಳಗಿದ್ದೇನೆ, ಇದು ಸಿಗ್ತಾ ಇಲ್ಲ ಅಂತ ಹೇಳಿ ವಿಷಯ ತಿಳಿಸ್ತಿರ್ತಾರೆ ಸರ್. ಆಮೇಲೆ ಮಾತಾಡ್ತೇನೆ, ನಮ್ಮ ಸಾಹೇಬ್ರು ಹೊಂಟಾರ. ಇದು ಏನಂದ್ರೆ ಏನು ಪ್ರಯಾಗರಾಜಲ್ಲಿ ಆದಂತಹ ಒಂದು ದುರ್ಘಟನೆಯಲ್ಲಿ ತಾಯಿ ಮತ್ತು ಮಗಳಿಬ್ಬರು ಅಸುನೀಗಿರ್ತಕ್ಕಂಥದ್ದು, ಜೊತೆಗೆ ಬೆಳಗಾವಿಯಿಂದ ಸಾಕಷ್ಟು ಜನರು ಹೋಗಿದ್ದಾರೆ. ಆದರೆ ಅಧಿಕೃತವಾಗಿ ಜಿಲ್ಲಾಡಳಿತ ಆಗಿರ್ಬೋದು, ಅಲ್ಲಿನ ಸರ್ಕಾರದಿಂದ ಆಗಿರ್ಬೋದು, ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಅವ್ರ ಜೊತೆ ಇದ್ದಂಥ ಮುಖಂಡರು ಹೇಳುವಂಥದ್ದೇನು, ಕಾಲ್ ತುಳಿತಲ್ಲಿ ಅವರಿಬ್ಬರು ಕೂಡ ಅಸುನೀಗಿದ್ದಾರೆ ಅನ್ನೋಂಥ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಈಗ ಈ ಸ್ಥಳ ಈಗಾಗಲೇ ಅವ್ರ ಮನೆಗೆ ಶಾಸಕ ಅಭಯ ಪಾಟೀಲ್ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು. ಈಗ ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗ್ತಾ ಇದೆ. ಒಂದು ವೇಳೆ ಅವರಿಬ್ಬರು ಅಸುನೀಗಿದ್ರೆ ಅವರ ಮೃತದೇಹಗಳನ್ನು ಇಲ್ಲಿ ಬೆಳಗಾವಿ ತೆಗೆದುಕೊಂಡ್ಬರೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಆ ಕ್ರಮ ಕೈಗೊಳ್ತೀವಿ ಅನ್ನೋಂಥ ಭರವಸೆನ ಶಾಸಕರು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾಗ TV5 ಬೆಳಗಾವಿ.